A very, very happy birthday to you, my dear. Thank you so much, Anushka. This is for you. ಆಂಟಿ ಆಶೀರ್ವಾದ ಮಾಡಿ. 100 ಕಾಲ ಚೆನ್ನಾಗಿ ಬಾಳಮ್ಮ. ಅತ್ತೆ ಅವಳು 100 ಕಾಲ ಈ ಮನೇಲಿ ಚೆನ್ನಾಗಿದ್ರೆ ನಾನೇನು ಇಲ್ಲಿ ದನ ಮೇಯ್ಸ್ಲಾ? ಭತ್ತ ಕುಟ್ಟುವಂತೆ ಸುಮ್ಮನೆ ನಿಂತ್ಕೊ. ನಿಮ್ ಬರ್ತ್ಡೇಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇದೆ. ಏನು? ಅಭಿಷೇಕ್, ಇದೆಲ್ಲ ಯಾಕೆ? ಆದಿ, ಇದೇ ನಿನ್ನ ಬರ್ತ್ಡೇ ಗಿಫ್ಟ್ ತಗೋ. ಪಾರ್ವತಿ, ಅಡುಗೆ ಮನೆ ಅರಸಿ. ಆರಾಮಾಗಿದ್ಯಾ? ಹ್ಞೂ ಮೇಡಮ್. ರೂಪಕ್ಕೆ ತಕ್ಕ ಹಾಗೆ ಸೀರೆ, ಗುಣಕ್ಕೆ ತಕ್ಕ ಹಾಗೆ ಒಡವೆ, ಮಿಂಚ್ತಾ ಇದೆಯಾ. ಗುಡ್. ಇವತ್ತು ನಿನ್ನ ಮದುವೆ ಅಂತ ಗೊತ್ತಾಯ್ತು ಪಾರ್ವತಿ, ಅದಕ್ಕೆ ಒಂದು ಸಣ್ಣ ಗಿಫ್ಟ್ ತಂದಿದ್ದೀನಿ. ಅಭಿಷೇಕ್, ಪಾರ್ವತಿ ತಗೋ. ಅಯ್ಯೋ, ಪಾರ್ವತಿಗಿದೆಲ್ಲ ಯಾಕಮ್ಮ? ಇಟ್ಕೊಳ್ಳಿ. ಯಾಕೆ? ಮುಸ್ರೆ ತಿಕ್ಕೋರ್ಗೆ, ತಂಗ್ಳು ತಿನ್ನೋರ್ಗೆ ಕನ್ಸುಗಳಿರ್ಬಾರ್ದಾ? ನಮ್ಮ ಮನೇಲಿ ಒಂದು ವಾಡಿಕೆ ಇದೆ, ಕೆಲಸದವ್ರಿಗೆ ಕೊಡೋ ಗಿಫ್ಟ್ ಕೂಡ ಕಾಸ್ಟ್ಲಿ ಗಿಫ್ಟೇ ಆಗಿರಬೇಕು ಅಂತ. ಇಲ್ಲ ಅಂದರೆ ಕೆಲಸದವರು ಕಳ್ಳರಾಗೋ ಎಲ್ಲ ಸಾಧ್ಯತೆ ಇರುತ್ತಂತೆ. ನಿಮಗೆ ಹೇಳಿಲ್ಲ, ಲೋಕ ರೂಢಿಯಾಗಿ ಹೇಳಿದೆ ಅಷ್ಟೆ. ತಗೋ ಪಾರ್ವತಿ. ತಗೊಮ್ಮ. ಆಂಟಿ, ಮದುವೆ ಆಗ್ತಿರೋ ಪಾರ್ವತಿಗೆ ನನ್ನ ಕಡೆಯಿಂದ ಒಂದಷ್ಟು ಟಿಪ್ಸ್ ಕೊಡ್ಲಾ? ಖಂಡಿತವಾಗ್ಲೂ ಅನುಷ್ಕಾ, ವಿವೇಕ ಇರೋರು ಸಜೆಸ್ಟ್ ಮಾಡೋದಕ್ಕೆ, ಟಿಪ್ಸ್ ಕೊಡೋದಕ್ಕೆ ಅನುಮತಿ ಕೇಳಬೇಕಾ? ಧಾರಾಳವಾಗಿ ಕೊಡಮ್ಮ. ಪಾರ್ವತಿ ಬಾ. ಪಾರ್ವತಿ, ಹೇಳಿ ಮೇಡಮ್. ನಾವು AC ಅಂಗಡಿಲಿ ಶೋಗೆ ಇಟ್ಟಿರೋ ಚಪ್ಪಲಿ ಕೊಂಡ್ಕೋತೀವಿ. ಯಾಕೆ ಹೇಳು? ಚಪ್ಪಲಿ AC ಅಂಗಡಿದೆ ಆದರೂ ಹಾಕೊಳ್ಳೋದು ಕಾಲಿಗೆ. ಕಾಸ್ಟ್ಲಿ ಚಪ್ಪಲಿ ಅಂತ ತಲೆ ಮೇಲೆ ಹೊತ್ಕೊಂಡು ಓಡಾಡಕ್ಕಾಗತ್ತಾ? ಕಾಲಿಗೆ ಕಲ್ಲು ಮುಳ್ಳು ಚುಚ್ಚದೇ ಇದ್ದಾಗ ನೋಡ್ಕೊಳ್ಳೋದು ಚಪ್ಪಲಿ ಧರ್ಮ. ಚಪ್ಪಲಿ ಎಲ್ಲಿರಬೇಕೋ, ಏನು ಮಾಡಬೇಕೋ ಅದೇ ಮಾಡಬೇಕು, ಅಲ್ಲೇ ಇರಬೇಕು. ಮರ್ಯಾದೆ ಕೊಟ್ವಿ ಅಂತ ತಲೆ ಮೇಲೆ ಕೂತ್ಕೊಳ್ಳೋಕೆ ಬಂದರೆ ಹಾಕೊಳ್ಳೋ ಕಾಲಲ್ಲೇ ಹೂತಾಕ್ಬಿಡ್ತಾರೆ.
ಇವತ್ತು ನೀನು ಎ ಸಿ ರೂಮಲ್ಲಿದ್ಯಾ, ಆದರೆ ಸದಾ ಇಲ್ಲೇ ಇರ್ತೀಯ ಅಂತ ಕನ್ಸು ಕಾಣಬೇಡ. ಕಾಲ್ ಕೆಳಗಿದ್ರೆ ಸವಿಯೋವರೆಗೂ ಉಳಿಗಾಲ. ಪದೇ ಪದೇ ಎ ಸಿ ರೂಮಿಗೆ ಬಂದು ಓಸಿ ಆಸೆ ಪೂರೈಸ್ಕೊಳಕ್ ನೋಡಿದ್ರೆ ತೊಟ್ಟಿಲ್ ಬಿದ್ದಿರ್ತೀಯ. ಹುಷಾರ್ ಹುಷಾರ್ ಹುಷಾರ್. ನಾನು ಹೇಳೋದನ್ನ ಅನುಸರಿಸ್ಕೊಂಡು ಹೋದ್ರೆ ಲೈಫ್ ಸೂಪರ್ ಆಗಿರುತ್ತೆ ಅಲ್ವಾ ಆಂಟಿ? ಎಸ್ ಮೈ ಡಿಯರ್, ನೀನು ಏನೇ ಹೇಳಿದ್ರು ಕರೆಕ್ಟಾಗೇ ಹೇಳಿರ್ತೀಯ. ಅಂದಾಗೆ ನಿನ್ ಮದ್ವೆ ಪಾರ್ವತಿ, ಇನ್ನೂ ಇಲ್ಲೇ ಇದ್ದೀರಾ? ಸುಮಾರು ಕೆಲಸಗಳಿರುತ್ತಲ್ವಾ? ಹನುಮಂತು, ಪಾರ್ವತಿನ ಕರ್ಕೊಂಡು ಹೋಗಿ ಮುಂದಿನ ಕೆಲಸಗಳನ್ನ ನೋಡ್ಕೊಳ್ಳಿ. ನಾವೆಲ್ಲ ಆದಷ್ಟು ಬೇಗ ಬರೋ ತಯಾರಿ ಮಾಡ್ಕೋತೀವಿ. ಎಲ್ಲರೂ ಒಟ್ಟಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣವಾ? ಶೋರ್ ಅಂಕಲ್, ವೈ ನಾಟ್? ಇನ್ನು ಮುಂದೆ ನೀನು ಅಂಕಲ್ ಅಂತ ಕರಿಬಾರ್ದಮ್ಮ. ಸರಿಯತ್ತೆ ಸರಿಯತ್ತೆ ಸರಿಯತ್ತೆ. ಎಷ್ಟು ಮುದ್ದಾಗಿ ಕರಿತೀಯ ಅತ್ತೆ ಅಂತ. ನಿನ್ ಬಾಯಲ್ಲಿ ಅತ್ತೆ ಅಂತ ಕರೆಸ್ಕೊಳ್ಳುವಾಗ ಎಷ್ಟು ಹಿತ ಆಗುತ್ತೆ ಗೊತ್ತಾ? ಬನ್ನಿ ಎಲ್ಲ ಒಟ್ಟಿಗೆ ತಿಂಡಿ ತಿನ್ನೋಣ. ಅತ್ತೆ 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 ಏನಾಯ್ತೆ? ಅಲ್ಲ ಅತ್ತೆ, ಇಷ್ಟೊಂದ್ ಜನ ಟಿಫನ್ಗೆ ಹೋದ್ರೆ ಆಮೇಲೆ ಏನ್ ಉಳ್ದಿರುತ್ತೆ ನನಗೆ ಲೊಟ್ಟೆ ಪುಸ್ಕಿ. ಅಜ್ಜಿಗೆ ಅರ್ವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಇನ್ನೇ ಒಂದು ಚಿಂತೆ ಅಂತೆ. ಹಂಗೈತಲ್ಲ ನಿನ್ ಕತೆ. ಏ ಅತ್ತೆ, ನಿನ್ಗೇನತ್ತೆ ಚಿಂತೆ? ಈ ಅನುಷ್ಕಾ ವಿಲನ್ನ ಹೀರೋಯಿನ, ಒಳ್ಳೆಯವಳ ಕೆಟ್ಟವಳ, ಬುದ್ಧಿವಂತಲ ದಡ್ಲ ಅನ್ನೋದೇ ಗೊತ್ತಾಗ್ತಿಲ್ವಲ್ಲೇ. ಅತ್ತೆ, ಮೋಸ್ಟ್ಲಿ 2 ತಲೆ ಹಾವಿರ್ಬೇಕು. 2 ತಲೆ ಹಾವೆ, 2 ತುದಿನೂ ಶಾರ್ಪ್ ಆಗಿರೋ ಚಾಕೋಳು. ಉಮಾ ಮುಖಕ್ಕೆ ಬಣ್ಣ ಹಚ್ಕೊಂಡಿರೋರ್ನ ನಂಬೋದು, ಆದ್ರೆ ಮುಖಕ್ಕೆ ಮುಖವಾಡ ಹಾಕೊಂಡಿರೋರ್ನ ನಂಬಾರ್ದು. ನಮ್ಮ ಹುಷಾರಲ್ಲಿ ನಾವು ಇದ್ಬಿಡ್ಬೇಕು.